ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ದಿನಾಂಕ 13/1/2025. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರು, ಇವತ್ತು ಯಾವ್ಯಾವ ಟೆಂಡರ್ನಲ್ಲಿ ಮಾರುಕಟ್ಟೆಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆಲನ್ನು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋಗೆ ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಾಳೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಇವತ್ತು ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆಗಿದೆ, ಸೊ ಬೇಜಾರಾಗಬೇಡಿ. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಈ ವಿಡಿಯೋಗೆ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಬೆಟ್ಟೆ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಇವತ್ತಿನ ಬೆಟ್ಟೆ ಅಡಿಕೆ ಬೆಲೆ ಮೊದಲನೇ ಮಾರುಕಟ್ಟೆ ಶಿರ್ಸಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ 40,299 ರೂಪಾಯಿ ಆಗಿರ್ತದೆ. ಇನ್ನು ಸಿದ್ದಾಪುರದಲ್ಲಿ ತಟ್ಟೆ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 37,099 ರೂಪಾಯಿ ಆಗಿರ್ತದೆ. ಶಿವಮೊಗ್ಗದಲ್ಲಿ APMCಯಲ್ಲಿ 55,899 ರೂಪಾಯಿ ಆಗಿರ್ತದೆ ಬೆಟ್ಟೆ ಅಡಿಕೆ ಬೆಲೆ. ಚನ್ನಗಿರಿ ತುಮಕೋಸ್ನಲ್ಲಿ ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 27,027 ರೂಪಾಯಿ ಆಗಿರ್ತದೆ. ಸೊರಬದಲ್ಲಿ ಮಮ್ಕೋಸ್ನಲ್ಲಿ ಬೆಟ್ಟೆ ಅಡಿಕೆ ಬೆಲೆ 54,099 ರೂಪಾಯಿ ಆಗಿರ್ತದೆ. ಇನ್ನು ಶಿವಮೊಗ್ಗದ ಮಮ್ಕೋಸ್ನಲ್ಲಿ ಬೆಟ್ಟೆ ಅಡಿಕೆ ಬೆಲೆ 54,099 ರೂಪಾಯಿ ಆಗಿರ್ತದೆ. ಶಿವಮೊಗ್ಗದಲ್ಲಿ ಗುರುಬುಲು ಪ್ರತಿ ಕ್ವಿಂಟಲ್ಗೆ 28,989 ರೂಪಾಯಿ ಆಗಿರ್ತದೆ. ಹಾಗೆ ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬೆಲೆ 73,196 ರೂಪಾಯಿ ಆಗಿರುತ್ತದೆ. ಇನ್ನು ಮುಂದಿನ ಮಾರುಕಟ್ಟೆ ಶಿರ್ಸಿಯಲ್ಲಿ ಇಂದು ರಾಶಿ ಅಡಿಕೆ ಬೆಲೆ 46,208 ರೂಪಾಯಿ ಆಗಿರುತ್ತದೆ. ಸಿದ್ದಾಪುರದಲ್ಲಿ ರಾಶಿ ಅಡಿಕೆ ಬೆಲೆ 48,899 ರೂಪಾಯಿ ಆಗಿರುತ್ತದೆ. ಸೊರಬದಲ್ಲಿ ರಾಶಿ ಅಡಿಕೆ ಬೆಲೆ 51,300 ರೂಪಾಯಿ ಆಗಿರುತ್ತದೆ. ಮುಂದಿನ ಮಾರುಕಟ್ಟೆ ತುಮಕೂರಲ್ಲಿ ಇಂದು ರಾಶಿ ಅಡಿಕೆ ಬೆಲೆ 49,600 ರೂಪಾಯಿ ಆಗಿರುತ್ತದೆ. ಮುಂದಿನ ಮಾರುಕಟ್ಟೆ ಚನ್ನಗಿರಿ ತುಮಕೋಸ್ನಲ್ಲಿ ಇಂದು ರಾಶಿ ಅಡಿಕೆ ಬೆಲೆ 51,800 ರೂಪಾಯಿ ಆಗಿರುತ್ತದೆ. ಇನ್ನು ಶಿವಮೊಗ್ಗದಲ್ಲಿ ಮಮ್ಕೋಸ್ನಲ್ಲಿ ರಾಶಿ ಅಡಿಕೆ ಬೆಲೆ 51,569 ರೂಪಾಯಿ ಆಗಿರುತ್ತದೆ. ಶಿವಮೊಗ್ಗ APMCಯಲ್ಲಿ ರಾಶಿ ಅಡಿಕೆ ಬೆಲೆ 51,569 ರೂಪಾಯಿ ಆಗಿರುತ್ತದೆ. ಇನ್ನು ಮುಂದಿನ ಮಾರುಕಟ್ಟೆ ಭೀಮಸಮುದ್ರದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ 50,009 ರೂಪಾಯಿ ಆಗಿರುತ್ತದೆ. ಇನ್ನು ಮುಂದಿನ ಮಾರುಕಟ್ಟೆ ಹೊಳಲ್ಕೆರೆಯಲ್ಲಿ ರಾಶಿ ಅಡಿಕೆ ಬೆಲೆ ತುಮಕೋಸ್ನಲ್ಲಿ 51,800 ರೂಪಾಯಿ ಆಗಿರುತ್ತದೆ. ಹಾಗೆ ಸಾಗರದಲ್ಲಿ ರಾಶಿ ಅಡಿಕೆ ಬೆಲೆ 51,519 ರೂಪಾಯಿ ಆಗಿರುತ್ತದೆ. ಈಗ ಕೊಬ್ಬರಿ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ತಿಪ್ಟೂರಿನಲ್ಲಿ ಇಂದು ಕೊಬ್ಬರಿ ಬೆಲೆ ಪ್ರತಿ ಕ್ವಿಂಟಲ್ಗೆ 14,629 ರೂಪಾಯಿ ಆಗಿರ್ತದೆ. ಶ್ರೀರಾಮ್ಪುರದಲ್ಲಿ ಕೊಬ್ಬರಿ ಬೆಲೆ ಪ್ರತಿ ಕ್ವಿಂಟಲ್ಗೆ 14,700 ರೂಪಾಯಿ ಆಗಿರುತ್ತದೆ. ಈಗ ಚಾಲಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಮೊದಲನೇ ಮಾರುಕಟ್ಟೆ ಶಿರ್ಸಿಯಲ್ಲಿ ಚಾಲಿ ಅಡಿಕೆ ಬೆಲೆ 39,508 ರೂಪಾಯಿ ಆಗಿರುತ್ತದೆ. ಹಾಗೆ ಸಾಗರದಲ್ಲಿ ಚಾಲಿ ಅಡಿಕೆ ಬೆಲೆ 34,201 ರೂಪಾಯಿ ಆಗಿರುತ್ತದೆ. ಸಿದ್ದಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ 38,499 ರೂಪಾಯಿ ಆಗಿರುತ್ತದೆ. ಹಾಗೆ ಹೊಸ ಚಾಲಿ ಅಡಿಕೆ ಬೆಲೆ 27,000 ಚಿಲ್ಲರೆ ಆಗಿರ್ತದೆ. ಇನ್ನು ಕುಮಟಾದಲ್ಲಿ ಚಾಲಿ ಅಡಿಕೆ ಬೆಲೆ 37,799 ರೂಪಾಯಿ ಆಗಿರ್ತದೆ. ಹಾಗೆ ಕುಮಟಾದಲ್ಲಿ ಹೊಸ ಚಾಲಿ ಅಡಿಕೆ ಬೆಲೆ 30,733 ರೂಪಾಯಿ ಆಗಿರ್ತದೆ. ಹಳೆ ಚಾಲಿ 38,799 ರೂಪಾಯಿ ಆಗಿರ್ತದೆ. ಇನ್ನು ನ್ಯೂ ವೆರೈಟಿ ಪುತ್ತೂರಿನಲ್ಲಿ 35,500 ರೂಪಾಯಿ ಆಗಿರ್ತದೆ. ಬಂಟ್ವಾಳದಲ್ಲಿ 34,500 ರೂಪಾಯಿ ಆಗಿರ್ತದೆ. ಸುಳ್ಯದಲ್ಲಿ 35,500 ರೂಪಾಯಿ ಆಗಿರ್ತದೆ. ಓಲ್ಡ್ ವೆರೈಟಿ ಬಂಟ್ವಾಳದಲ್ಲಿ 49,000 ಆಗಿರ್ತದೆ. ಕಾರ್ಕಳದಲ್ಲಿ 45,000 ಆಗಿರ್ತದೆ. ಪುತ್ತೂರಿನಲ್ಲಿ 49,000 ಆಗಿರ್ತದೆ. ಇಷ್ಟು ಇವತ್ತಿನ ಬೆಲೆ ಆಗಿರ್ತದೆ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ನಾಳೆ.